ಎಲ್ಲ ಸರಿ ಹೋಗಿದ್ರೆ ಶತಮಾನಗಳಿಂದ ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ ಇಂಗ್ಲಿಷ್ ಟ್ರೈಲರ್ ತುಂಬಾನೇ ಲೇಟ್ ಆಗಿ ಬಂದು. ಆಕ್ಚುಲಿ ನಿನ್ನೆ 8:30 ಬರಬೇಕಿತ್ತು. ಆಲ್ರೆಡಿ ಕಮ್ಯುನಿಟಿಲಿ ಇರುವಂತ ಪೋಸ್ಟ್ಗೆ KPN ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಏನು ಟೈಮ್ ನೀವು ಮೇಂಟೈನ್ ಮಾಡಲ್ಲ, ಟೈಮ್ ಅಂದ್ರೆ ಟೈಮ್ ಅಲ್ವಾ, ಇನ್ನೂ ಬಂದಿಲ್ಲ, ಇನ್ನೂ ಯಾವಾಗ, ಯಾಕೆ ಲೇಟು ಅಂತೆಲ್ಲ ಒಂದಷ್ಟು ಜನ ಕಮೆಂಟ್ ಹಾಕಿದ್ದನ್ನ ನಾನು ಅಬ್ಸರ್ವ್ ಮಾಡಿದೆ. ಸೊ ಫೈನಲಿ ಆಮೇಲೆ ಹೆಚ್ಚು ಕಡಿಮೆ 1-1.5 ಗಂಟೆ ಲೇಟ್ ಆಗಿ ಟ್ರೈಲರ್ ಬಂತು, ಇಂಗ್ಲಿಷ್ ಟ್ರೈಲರು. ಅದರಲ್ಲಿ ನೋಡಿದಂಥ ಕಮೆಂಟ್ಗಳು ಹೆಂಗಿತ್ತು ಅಂತಂದರೆ, ಟ್ರೈಲರ್ ಬಂದ್ಬಿಟ್ಟು ನಿಮಗೆ ನಾರ್ಮಲಿ ಕನ್ನಡದಲ್ಲಿ ಏನಿದೆ, ನಾವು ಏನು ಡೈಲಾಗ್ಸ್ ನೋಡ್ತೀವಿ ಅದಕ್ಕಿಂತ ಸ್ವಲ್ಪ ಚೇಂಜಸ್ ಜಾಸ್ತಿನೇ ಇರೋ ಥರ ಇದೆ ಡೈಲಾಗ್ಸು. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದೆ, ನನ್ನ ಆಸೆ ಏನು ಗೊತ್ತಾ ರಾಯ ಅಂತ ಕನ್ನಡದಲ್ಲಿ ಇದೆ. ಆಮೇಲೆ ಈ ಸಿಟಿನ ನೀನು ರೂಲ್ ಮಾಡಬೇಕು ಅಂತ ಒಂದು ಡೈಲಾಗ್ ಬರುತ್ತೆ. ಬಟ್ ಇಲ್ಲಿ ಸೇಮ್ ಸಿಟಿನ ರೂಲ್ ಮಾಡಬೇಕು ನನ್ನ ಆಸೆ ಅದು. ಆ್ಯಂಡ್ ಕಂಟಿನ್ಯೂ ಟು ಫಾದರ್ ಲೆಗಸಿ ಅಂತ ಒಂದು ಡೈಲಾಗ್ ಆ್ಯಡ್ ಅಪ್ ಆಗಿದೆ. ನನಗಿಲ್ಲಿ ಏನು ಅನಿಸುತ್ತೆ ಅಂತಂದರೆ, ಮೇ ಬಿ ಹಿಂಗೆ ಆಗಿರಲ್ಲ, ತುಂಬ ಕಷ್ಟ ಆಗಿಲ್ಲ ಮಾಡೋಕ್ಕೆ. ಇಂಗ್ಲೀಷ್ಗೆ ಅಂತಲೇ ಏನಾದರೂ ಇವರು ಬೇರೆ ಸ್ಟೋರಿ ಮಾಡಿಬಿಟ್ಟಿದಾರ, ಟಾಕ್ಸಿಕ್ಕೆ ಸಿನಿಮಾ ಟಾಕ್ಸಿಕ್ಕೇನೆ ಸ್ಟೋರಿಲಿ ಏನಾದರೂ ಚೇಂಜಸ್ ಇಟ್ಟಿದಾರ ಇವರು ಇಂಗ್ಲೀಷ್ ವರ್ಷನ್ಗೆ ಅಂತ ಅನ್ನೋ ಥರ ಡೌಟ್ ಬರೋ ಥರ ಇತ್ತು. ಅದು ಕಮೆಂಟ್ಸ್ ಅಬ್ಸರ್ವ್ ಮಾಡಿದೆ ನಾನು. ಏನು ಗುರು, ಸ್ಟೋರಿನೇ ಚೇಂಜಸ್ ಇರೋ ಥರ ಇದೆ ಇಂಗ್ಲೀಷ್ ಟ್ರೈಲರಲ್ಲಿ, ಕನ್ನಡದಲ್ಲಿ ಇರೋ ಥರ ಇಲ್ಲ, ಕೆಲವೊಂದು ಚೇಂಜಸ್ ಇದೆ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ, ಕೆಲವೊಂದು ಡೈಲಾಗ್ಸು, ಕೆಲವೊಂದು ಮೇಕಿಂಗಲ್ಲಾಗಲಿ ಎಕ್ಸಾಕ್ಟ್ ಸೇಮ್ ಸೀನ್, ಸೇಮ್ ಡೈಲಾಗು, ಸೇಮ್ ಸೀಕ್ವೆನ್ಸ್ ಹಂಗೆ ಹೋಗ್ತಾ ಇರುತ್ತೆ. ಇದು ಎಷ್ಟು ಕಷ್ಟ ಅಂತಂದರೆ, ಅಂದರೆ ಯಶ್ ಅವರು ಹೇಳಿರೋ ಪ್ರಕಾರ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಸಪ್ರೇಟಾಗಿ ಶೂಟ್ ಮಾಡಿರೋದು ಈ ಸಿನಿಮಾನ. ಈ ರೀತಿ ಮಾಡಬೇಕು ಅಂತಂದರೆ ಮೇಯ್ನ್ಲಿ ಸಪೋರ್ಟ್ ಬೇಕಾಗಿರೋದು ಪ್ರೊಡಕ್ಷನ್ ಹೌಸ್ ಅವ್ರದ್ದು. ಪ್ರೊಡ್ಯೂಸರ್ ಮನಸ್ಸು ಮಾಡಬೇಕು, ತುಂಬಾ ಖರ್ಚಾಗುತ್ತೆ ಇದಕ್ಕೆಲ್ಲ. 2 ಸಾರಿ ಒಂದೇ ಸೆಟಪ್ಪಲ್ಲಿ 2 ಶಾರ್ಟ್ ತೆಗೆದು 2 ಸಿನಿಮಾ ಅಟ್ ಎ ಟೈಮ್ ಶೂಟ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ನಾವೆಲ್ಲ ಕೇಳ್ಪಟ್ಟಂಗೆ ಹೆಚ್ಚು ಕಡಿಮೆ ಟೀಸರ್ ರಿಲೀಸ್ ಆದಮೇಲೆ, ಸಾಂಗ್ಸ್ ರಿಲೀಸ್ ಆದಮೇಲೆ ನಮಗೆ ಬಂದಂಥ ಒಂದಷ್ಟು ಅಪ್ಡೇಟ್ ಏನಪ್ಪ ಅಂತಂದರೆ, ಅರ್ಧಕ್ಕರ್ಧ ಸಿನಿಮಾನ ಮತ್ತೆ ಶೂಟ್ ಮಾಡ್ತಾ ಇದ್ದಾರಂತೆ ಅಂತಲೂ ಒಂದಷ್ಟು ಅಪ್ಡೇಟ್ ಬಂದಿತ್ತು. ಅದು ಏನು ನಿಜಾನ ಸುಳ್ಳೋ ಗೊತ್ತಿಲ್ಲ. ಬಟ್ ನನಗನ್ನಿಸ್ತಾ ಇದೆ, ಇವರೇನಾದರೂ ಇಂಗ್ಲೀಷ್ ವರ್ಷನ್ಗಂತ ಏನಾದರೂ ಬೇರೆ ಸ್ವಲ್ಪ ಸ್ಟೋರಿಯಲ್ಲಿ ಚೇಂಜಸ್ ಮಾಡಿಬಿಟ್ಟು ಇಂಗ್ಲೀಷ್ ಸಿನಿಮಾನೇನಾದರೂ ಮತ್ತೆ ರೀಶೂಟ್ ಮಾಡಿದಾರಾ ಇಂಗ್ಲೀಷ್ಗೋಸ್ಕರ ಅನ್ನೋ ಥರದ ಒಂದು ಡೌಟ್ ಬರ್ತಾ ಇದೆ ಇಂಗ್ಲೀಷ್ ಟ್ರೈಲರ್ ನೋಡಿದ್ರೆ. ಆ್ಯಂಡ್ ನಿಮಗೇನು ಅನ್ನಿಸ್ತು? ಕೆಲವೊಂದು ಡೈಲಾಗ್ಗಳು ಕಂಪ್ಲೀಟ್ ಚೇಂಜಸ್ ಇರೋದ್ರಿಂದನೇ ಹಂಗೆ ಅನ್ಸುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ಸೌಂಡು, ಎಫೆಕ್ಟ್ಸು, ಆಮೇಲೆ VFX ಆಗಿರ್ಬೋದು, ಯಶ್ ಅವ್ರ ಅಪಿಯರೆನ್ಸ್ ಆಗಿರ್ಬೋದು, ಎಲ್ಲೂ ಚೇಂಜಸ್ ಇಲ್ಲ. ಡೈಲಾಗ್ಸ್ ಮಾತ್ರ ಪ್ಯೂರ್ಲಿ ಇಂಗ್ಲೀಷ್. ಅಂದರೆ ಈಗ ನಿಮಗೆ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಂದರೆ ನಾರ್ಮಲಿ ಏನಾಗುತ್ತೆ, ಒಂದು ಕನ್ನಡ ಸಿನಿಮಾ ಅಂತಂದರೆ ಕನ್ನಡ ಒಂದು ಬಿಟ್ಟು ಬೇರೆ ಭಾಷೆಗಳಿಗೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಇದಕ್ಕೆಲ್ಲ ನಾವೇನು ಮಾಡ್ತೀವಿ, ವಾಯ್ಸ್ ಡಬ್ ಮಾಡ್ತೀವಿ, ಲಿಪ್ಸಿಂಕ್ ಆಗ್ತಾ ಇರಲ್ಲ. ಸೊ ಆ ಥರದ್ದು ಏನಾದರೂ ಇರ್ಬೋದಾ ಇದರಲ್ಲಿ ಅಂತಲೂ ಅಬ್ಸರ್ವ್ ಮಾಡಿದೆ. ಆ ಥರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಪ್ಯೂರ್ಲಿ ಇಂಗ್ಲೀಷಲ್ಲೇ ಡೈಲಾಗ್ ಹೊಡೆದು ಇಂಗ್ಲೀಷ್ಗಂತಲೇ ಸಪ್ರೇಟಾಗಿ ಮಾಡಿರುವಂಥ ಸಿನಿಮಾ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ಇದಿಷ್ಟಿತ್ತು ವಿಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ. ಆ್ಯಂಡ್ ಬುಕ್ ಮೈ ಶೋ ಅಲ್ಲಿ 1 ಮಿಲಿಯನ್ಗೂ ಜಾಸ್ತಿ ಇಂಟ್ರೆಸ್ಟ್ನ ಕ್ಲಿಕ್ ಮಾಡಿದ್ದಾರೆ. ಅದರಲ್ಲಿ ನಾನು ಒಬ್ಬ. ನೀವು ಯಾರ್ಯಾರು ಕ್ಲಿಕ್ ಮಾಡಿದ್ದಾರೆ ಇಂಟ್ರೆಸ್ಟು? ಆ್ಯಂಡ್ ಇವತ್ತು 20, ಆ್ಯಕ್ಚುಲಿ ನಾಳೆ ಬಂದ್ಬಿಟ್ಟು 21ಕ್ಕೆ ಬುಕ್ಕಿಂಗ್ಸ್ ಓಪನ್ ಆಗುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಇಲ್ಲ ಮಧ್ಯಾಹ್ನದ ಮೇಲೆ ಯಾವಾಗ ಬೇಕಾದರೂ ಬುಕ್ಕಿಂಗ್ ಸ್ಟಾರ್ಟ್ ಆಗ್ಬೋದು. ಇಲ್ಲಾಂದರೆ ಸ್ಟೆಪ್ ಬೈ ಸ್ಟೆಪ್ಪು ಬಿಡ್ತಾರೆ. ಯಾಕೆಂತಂದರೆ ಅಟ್ ಎ ಟೈಮ್ ಬಿಟ್ಟರೆ ಟಿಕೆಟ್ ಬುಕ್ ಮಾಡೋರ್ಗು ತೊಂದರೆ ಆಗುತ್ತೆ. ಯಾಕೆಂತಂದರೆ ಸಿಕ್ಕಾಪಟ್ಟೆ ಸರ್ವರ್ ಬ್ಯುಸಿ ಇರುತ್ತೆ. ನಾವು ಒಂದು 4-5 ಸೀಟ್ ಸೆಲೆಕ್ಟ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ ಫಾರ್ ಅನ್ ಎಕ್ಸಾಂಪಲ್. ಅದಕ್ಕೆ ಪೇಮೆಂಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಸೋಲ್ಡ್ ಔಟ್ ಅಂತ ಬಂದ್ಬಿಡುತ್ತೆ ಕೆಲವೊಂದು ಶೋಗಳು. ಅಷ್ಟು ಫಾಸ್ಟಾಗಿ ಬುಕ್ ಆಗ್ತಿರುತ್ತೆ ಟಿಕೆಟ್ಸು. ಸೊ ನೋಡಬೇಕು, ನಾಳೆ ಏನಾದರೂ ಬುಕ್ಕಿಂಗ್ ಓಪನ್ ಆದರೆ ಯಾವ ಥಿಯೇಟ್ರಲ್ಲಿ ಮಾಡ್ತೀರಾ, ಏನು ಎತ್ತ, ಯಾವ ಶೋಗೆ ಹೋಗ್ತೀರಾ, 2D, ಐಮ್ಯಾಕ್ಸು, 4DXು, ಡಾಲ್ಬಿ ಅಟ್ಮಾಸ್, ಈ ಥರದ್ದೆಲ್ಲ ಸಾಕಷ್ಟು ವರ್ಷನ್ಗಳು ಬಿಟ್ಟಿದ್ದಾರೆ. ನಾನು ಆದಷ್ಟು ಡಾಲ್ಬಿ ಅಟ್ಮಾಸ್ಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಮನೆ ನಿಯರ್ ಅಷ್ಟೇ ಇರೋದು. ನಾನೇನಾದ್ರು ಐಮ್ಯಾಕ್ಸ್ ಹೋಗಬೇಕು ಅಂತಂದರೆ ನಮ್ಮ ಮನೆಯಿಂದ ಹೆಚ್ಚು ಕಡಿಮೆ 15-20 ಕಿಲೋಮೀಟ್ರ್ ಹೋಗಬೇಕು. ಪಿಕ್ಸೆಲ್ ಅಥವಾ ಐಮ್ಯಾಕ್ಸ್ ಹೋಗ್ತೀನಿ ಅಂತಂದರೆ ನೋಡೋಣ ಯಾವುದ್ರಲ್ಲ ಹೋಗ್ಬೋದು. ಅದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಇದ್ದೀನಿ. ನಿಮ್ಮ ಮನೆ ಹತ್ತಿರ ಏನಾದರೂ ಐಮ್ಯಾಕ್ಸ್ ಇದ್ದರೆ ದಯವಿಟ್ಟು ಹೋಗಿ ಐಮ್ಯಾಕ್ಸೇ ನೋಡಿ, ಐಮ್ಯಾಕ್ಸಲ್ಲೇ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಿ. ನನಗೆ ಗೊತ್ತಿರೋಂಗೆ ಟಿಕೆಟ್ ಪ್ರೈಸಸ್ ಆಲ್ಮೋಸ್ಟ್ ಜಾಸ್ತಿನೇ ಇರುತ್ತೆ. ನಿಮಗೆ KGF ಚಾಪ್ಟರ್ 2 ಟೈಮಲ್ಲೆಲ್ಲ
1100 1200ಕ್ಕೆಲ್ಲ ಹೋಯಿತು ಐಮ್ಯಾಕ್ಸ್ ವರ್ಷನ್ ಎಲ್ಲ. ಐಮ್ಯಾಕ್ಸ್ ಅದರಲ್ಲೂ ಬಂದಿತ್ತು, KGF ಚಾಪ್ಟರ್ 2 ಕೂಡ ಐಮ್ಯಾಕ್ಸ್ ಇತ್ತು. ಹಂಗಾಗಿ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಬಿಟ್ಟಿದ್ರು. ಸೊ ಟಾಕ್ಸಿಕ್ ಸಿನಿಮಾದ ಟಿಕೆಟ್ ಪ್ರೈಸಸ್ ಹೆಂಗೆ ಇರುತ್ತೆ ಅನ್ನೋ ಗೊತ್ತಿಲ್ಲ. ಆದಷ್ಟು ಸ್ವಲ್ಪ ನೋಡಿಕೊಂಡು ಟಿಕೆಟ್ ಪ್ರೈಸ್ನ ಇಟ್ಟರೆ ಒಳ್ಳೆಯದು ಇವರು. ಇಲ್ಲ ಅಂತಂದರೆ ಜನ ಅಲ್ಲೇ ಬೇಜಾರಾಗ್ಬಿಡ್ತಾರೆ. ಏನು ಗುರು ಟಿಕೆಟ್ ಪ್ರೈಸು 500 600 700 1000 ಸಿಕ್ಕಾಪಟ್ಟೆ ಓವರ್ ರೇಟೆಡ್ ಆಗಿಬಿಡುತ್ತೆ. ಆಮೇಲೆ ಹಂಗಾಗದೆ ಆಡಿಯನ್ಸ್ಗೆ ಬೇಜಾರಾಗದೆ ಈ ಸಿನಿಮಾನ ಆಡಿಯನ್ಸ್ ಎಂಜಾಯ್ ಮಾಡೋ ರೀತಿ ಎಲ್ಲದರಲ್ಲೂ ಕನ್ವೀನಿಯೆಂಟಾಗಿ ಇರಲಿ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಕಮೆಂಟ್ ಯುವರ್ ಒಪಿನಿಯನ್ ಆ್ಯಂಡ್ ಐ ವಿಲ್ ಮೀಟ್ ಯು ದ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.